ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಈ ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಿಗಳು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರು ಏನೋ ಅಂತ ಜನಸಾಮಾನ್ಯರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಮತ್ತೆ ಕೇಂದ್ರ ಸರ್ಕಾರಿ ನೌಕರರ ವೇತನದಲ್ಲಿ ಹೆಚ್ಚಳವಾಗ್ತಾ ಇದೆ. ಅದು ಕೂಡ ಬರೋಬ್ಬರಿ 186% ವೇತನದಲ್ಲಿ ಹೆಚ್ಚಳವಾಗ್ತಾ ಇರೋದು. ಅಂದರೆ ಪ್ರಸ್ತುತವಾಗಿ ಮಾಸಿಕ ವೇತನ ಕನಿಷ್ಠ ಅಂದರೆ ಬೇಸಿಕ್ ಸ್ಯಾಲ್ರಿ 18,000 ರೂಪಾಯಿ ಏನಾದರೂ ಇದ್ದರೆ ಅವರಿಗೆ ಇನ್ನು ಮುಂದೆ ಅದು 18,000 ರೂಪಾಯಿಂದ 51,480 ರೂಪಾಯಿ ಆಗಲಿದೆ. ಅವರಿಗೆ ಪೆನ್ಷನ್ ಬೇಸಿಕ್ 99,000 ರೂಪಾಯಿ ಇದ್ದರೆ 9,000 ರೂಪಾಯಿಂದ 25,740 ರೂಪಾಯಿಗೆ ಹೆಚ್ಚಳವಾಗ್ತಾ ಇದೆ. ವೀಕ್ಷಕರ, ಕೇಂದ್ರ ಸರ್ಕಾರ ಹೊಸ ವರ್ಷಕ್ಕೆ ಒಂದು ಗುಡ್ ನ್ಯೂಸ್ ಅಂತರೂ ಕೇಂದ್ರ ಸರ್ಕಾರಿ ನೌಕರಿಗೆ ಕೊಟ್ಟು ಬಿಟ್ಟಿದೆ. ಆದರೆ ಬಡವರ ಅಳಲನ್ನು ಕೇಳೋರು ಯಾರು? ನಿರುದ್ಯೋಗಿಗಳ ದುಃಖವನ್ನು ಹಂಚಿಕೊಳ್ಳೋರು ಯಾರು? ರೈತರ ನೋವನ್ನು ಕೇಳೋರು ಯಾರು? ಖಾಸಗಿ ಕಂಪನಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ, ಅದು ಕೂಡ ತಿಂಗಳಿಗೆ ಸರಿಯಾಗಿ ಸಂಬಳವಿಲ್ಲದೆ ಅವರ ನೋವನ್ನು ಕೇಳೋರು ಯಾರು? ಆಲಿಸೋರು ಯಾರು? ಇವೆಲ್ಲ ರಾಶಿ ರಾಶಿ ಹಾಕಿಬಿಟ್ರೆ ಅದೇ ಹಿಮಾಲಯ ಪರ್ವತಕ್ಕಿಂತ ಎತ್ತರವಾಗಿ ನಿಲ್ಲಬಹುದೋ ಏನೋ. ಇನ್ನೊಂದು ಕಡೆ ಈಗ ಇಷ್ಟು ಬೇಗ ತುರ್ತಾಗಿಯೂ ಕೂಡ 8ನೇ ವೇತನ ಆಯೋಗಕ್ಕೆ ಅನುಮತಿಯನ್ನು ಕೊಟ್ಟಿರೋದಕ್ಕೆ ಈ ದಿಲ್ಲಿ ಚುನಾವಣೆ ಹತ್ತಿರ ಬರೋದು ಕೂಡ ಕಾರಣವಾಗಿರಬಹುದು. ಫೆಬ್ರವರಿ 5ಕ್ಕೆ ದಿಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದರಿಂದಲೇ ಇದಕ್ಕೆ ಇಷ್ಟು ಬೇಗ ಅನುಮೋದನೆ ಕೂಡ ಸಿಕ್ಕಿರಬಹುದು ಅನ್ನೋದು ಒಂದು ಕಡೆ ರಾಜಕೀಯ ಲಾಭದ ಉದ್ದೇಶ ಕೂಡ ಇರಬಹುದು. ಕೃಷಿ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಅಂದರೆ MSPಯಲ್ಲಿ ಬೆಲೆ ಏರಿಕೆ ಆಗ್ತಾನೇ ಇಲ್ಲ. ನಿರುದ್ಯೋಗಿಗಳಿಗೆ ಉದ್ಯೋಗದ ಖಾಲಿ ಸೀಟುಗಳಲ್ಲಿ ಏರಿಕೆ ಇಲ್ಲ. ಬರೀ ಏರಿಕೆ ಆಗ್ತಾ ಇರೋದು 600 ರೂಪಾಯಿ ಸಿಗ್ತಾ ಇದ್ದಂಥ ಸಿಲಿಂಡ್ರ್ 850 ರೂಪಾಯಿಗೆ ಬಂದು ನಿಂತುಬಿಟ್ಟಿದೆ. ಅಡುಗೆ ಎಣ್ಣೆ ಗಗನಕ್ಕೆ ಏರ್ತಾ ಇದೆ. ದವಸ ಧಾನ್ಯಗಳ ರೇಟ್ಗಳು ಏರಿಕೆ ಆಗ್ತಿದೆ. ಎಲೆಕ್ಟ್ರಾನಿಕ್ ವಸ್ತುಗಳು ಉಚಿತವಾಗಿ ಸಿಗಬೇಕಾದಂಥ ಮೆಡಿಸಿನ್ಗಳು, ದಿನಬಳಕೆಯ ವಸ್ತುಗಳು ಎಲ್ಲವೂ ಕೂಡ ಗಗನಮುಖಿ ಆಗಿವೆ. ವೀಕ್ಷಕರೇ, 150 ಕೋಟಿಗೂ ಅಧಿಕ ಜನಸಂಖ್ಯೆಯ ಭಾರತದಲ್ಲಿ ಈಗ 1/2 ಕೋಟಿ ಇರ್ತಕ್ಕಂಥ ಕೇಂದ್ರ ಸರ್ಕಾರಿ ನೌಕರರು, ಅದರಲ್ಲಿ ಮತ್ತೆ ಎಕ್ಸ್ಟ್ರಾ 65 ಲಕ್ಷ ಪೆನ್ಷನ್ ಪಡಿತಾ ಇರೋರು, ಅವರೆಲ್ಲರೂ ಕೂಡ ಫಲಾನುಭವಿಗಳಾಗಿದ್ದಾರೆ. ಆದರೆ ಸಾಮಾನ್ಯ ಜನರು ಅವರ ಹಕ್ಕನ್ನು ಅವ್ರು ಪಡಿತಾ ಇದ್ದಾರೆ ಅಂತ ನಾವು ಅಂದುಕೊಳ್ಬೋದು. ಆದರೆ ನಾವು ಮಾತ್ರ ಬಡವರಾಗೆ ಇದ್ದೀವಲ್ವಪ್ಪ ಅಂತ ನೋವನ್ನು ವ್ಯಕ್ತಪಡಿಸ್ತಾ ಇರೋದು. ಹಾಗಾದರೆ 8ನೇ ವೇತನ ಆಯೋಗ ಏನು ಹೇಳುತ್ತೆ? 10 ವರ್ಷಕ್ಕೊಮ್ಮೆ ರಚನೆಯಾಗೋ ನೂತನ ವೇತನ ಆಯೋಗದಲ್ಲಿ ಏನೆಲ್ಲ ಅನುಮೋದನೆಗೆ ಅವಕಾಶವನ್ನು ಕೇಂದ್ರ ಸರ್ಕಾರ ನೀಡಿದೆ ಅನ್ನೋ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಹೇಳಿಬಿಡ್ತೀನಿ. 8ನೇ ವೇತನ ಆಯೋಗ ರಚನೆಗೆ ಗುರುವಾರ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನು ನೀಡಲಾಗಿದೆ. ಈಗಾಗಲೇ ಬಹಳಷ್ಟು ಕೇಂದ್ರ ಸರ್ಕಾರಿ ನೌಕರರು ಸೆಲೆಬ್ರೇಷನ್ ಮೋಡ್ನಲ್ಲಿದ್ದಾರೆ. ಶೀಘ್ರದಲ್ಲೇ ಈ ವೇತನ ಆಯೋಗಕ್ಕೆ ಒಬ್ಬರು ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತೆ ಹಾಗೂ 2 ಸದಸ್ಯರನ್ನು ಒಳಗೊಂಡಂಥ ಆಯೋಗವನ್ನು ರಚನೆ ಮಾಡಲಾಗುತ್ತೆ. 2014ರಲ್ಲಿ ರಚನೆಯಾಗಿದ್ದಂಥ 7ನೇ ವೇತನ ಆಯೋಗದ ಶಿಫಾರಸುಗಳನ್ನೆಲ್ಲವನ್ನೂ ಕೂಡ 2014ರಲ್ಲಿ ರಚನೆಯಾಗಿದ್ದಂಥ 7ನೇ ವೇತನ ಆಯೋಗದ ಶಿಫಾರಸುಗಳು 2016ಕ್ಕೆ ಜಾರಿ ಬಂದವು. ಅಂದರೆ 2016 ಜನವರಿ 1ರಂದು ಅನುಷ್ಠಾನಕ್ಕೆ ತರಲಾಗಿತ್ತು. ಈಗ ಅದರ ಅವಧಿ ಮುಗಿದ ಪರಿಣಾಮವಾಗಿ ಹೊಸ ಆಯೋಗವನ್ನು ರಚನೆ ಮಾಡಲಾಗಿದೆ. ಹಾಲಿ ಆಯೋಗದ ಶಿಫಾರಸುಗಳನ್ನೆಲ್ಲವನ್ನು ಕೂಡ ಸ್ವೀಕರಿಸಲಿಕ್ಕೆ ಈಗ ಕೇಂದ್ರ ಸರ್ಕಾರ ಕೂಡ ಸಜ್ಜಾಗಿದೆ. ಅದಕ್ಕೋಸ್ಕರವಾಗಿ ಅಧ್ಯಕ್ಷರು 2 ಸದಸ್ಯರನ್ನು ಈಗ ನೇಮಕ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಮುಖಾಂತರವಾಗಿ ಕೇಂದ್ರ ಸರ್ಕಾರದ ವೇತನ, ಭತ್ಯೆಗಳು, ಗ್ರ್ಯಾಜುಟಿ ಜೊತೆಗೆ ಇತರ ಸೌಲಭ್ಯಗಳು ಎಲ್ಲವೂ ಕೂಡ ಹೆಚ್ಚಾಗೋ ಸಾಧ್ಯತೆಗಳಿದೆ. ಎಲ್ಲ ಕೇಂದ್ರ ಸರ್ಕಾರಿ ಇಲಾಖೆಗಳ ಸ್ಯಾಲ್ರಿ ಈ ಮುಖಾಂತರ ದುಪ್ಪಟ್ಟಾಗೋ ನಿರೀಕ್ಷೆ ಕೂಡ ಇದೆ. 2025-26ನೇ ಸಾಲಿನ ಬಜೆಟ್ ಮಂಡನೆ ಆಗಬೇಕಿತ್ತು. ಅದಕ್ಕಿಂತ ಮುನ್ನವೇ 8ನೇ ವೇತನ ಆಯೋಗ ರಚನೆಗೂ ಕೂಡ ಒಪ್ಪಿಗೆ ನೀಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಈ ಮುಖಾಂತರ ಕೇಂದ್ರ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಅಂತ ಹೇಳ್ಬೋದು. ಭಾಳಷ್ಟು ದಿನಗಳಿಂದ ಅವರು ಕೂಡ ಭಾಳಷ್ಟು ನಿರೀಕ್ಷೆ ಮಾಡ್ತಾ ಇದ್ದರು. ಅದಕ್ಕೋಸ್ಕರವಾಗಿ ಈಗ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟು ಬಿಟ್ಟಿದೆ. ಇಷ್ಟು ಅರ್ಜೆಂಟಾಗಿ ಕೊಟ್ಟಿರೋದಕ್ಕೆ ನಾನು ರಾಜಕೀಯ ಲೇಪನವನ್ನು ಮಾಡ್ತಾ ಇದ್ದೀನಿ ಅಂತ ಭಾವಿಸ್ಬೇಡಿ. ಆದರೆ ಈ ರಾಜಕೀಯ ನಾಯಕರಿದ್ದಾರಲ್ವ, ಕೆಲವು ರಾಜಕೀಯ ನಾಯಕರು ಈ ಥರದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಇದು ಕೇಂದ್ರ ಸರ್ಕಾರಿ ನೌಕರಿಗಂತೂ ಅದು ಒಳ್ಳೆಯದೇ. ಎಷ್ಟೋ ಕುಟುಂಬಗಳು ಬದುಕೊಳ್ಳುತ್ತೆ, ಹೆಚ್ಚಾಗಿ ಸ್ಯಾಲ್ರಿ ಆಗುತ್ತೆ. ಆದರೆ ನಮ್ಮಲ್ಲಿ ಹೆಚ್ಚಾಗಿ ಇರತಕ್ಕಂಥ ಬಹುಸಂಖ್ಯಾತರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಪ್ರಸ್ತುತ ಮಾಸಿಕ ವೇತನ ಬೇಸಿಕ್ ಪೇ 18,000 ರೂಪಾಯಿ ಇದ್ದರೆ, ನಾನು ಆರಂಭದಲ್ಲಿ ಹೇಳಿದಾಗೆ 2.86 ಫಿಟ್ಮೆಂಟ್ ಫ್ಯಾಕ್ಟರ್ ಪ್ರಕಾರ ಈಗ ಬರ್ತಾ ಇರ್ತಕ್ಕಂಥ 2.57 ಇತ್ತಾಗ ಈಗ 2.86 ಫಿಟ್ಮೆಂಟ್ ಫ್ಯಾಕ್ಟರ್ ಪ್ರಕಾರವಾಗಿ 18,000 ರೂಪಾಯಿ ಬೇಸಿಕ್ ಪೇ ಇದ್ದರೆ ಅದು 51,480 ಆಗುತ್ತೆ. ನೀವು ಅದನ್ನು ಕಂಪ್ಯಾರಿಸನ್ ಮಾಡ್ಕೊಳ್ಬೋದು. ನಿಮ್ಮ ಬೇಸಿಕ್ ಪೇ ಮೇಲೆ ನಮಗೆ ಎಷ್ಟೆಲ್ಲ ಹೆಚ್ಚಿಗೆ ಆಗಬಹುದು ಅಂತ.
ಕನಿಷ್ಠ ಪೆನ್ಷನ್ ಏನಾದರೂ 9,000 ರೂಪಾಯಿ ಇದ್ದರೆ ಅದು 25,740 ಆಗುತ್ತೆ. ಅದು ಕೂಡ 2.86 ಫಿಟ್ಮೆಂಟ್ ಪ್ರಕಾರ, 2.86 ಫಿಟ್ಮೆಂಟ್ ಫ್ಯಾಕ್ಟ್ರ್ ಪ್ರಕಾರ. ಸದ್ಯ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟ್ರ್ 2.57 ಇತ್ತು. ಅದನ್ನು ಈಗ 2.86ಕ್ಕೆ ಏರಿಕೆ ಮಾಡಬೇಕು ಅನ್ನೋ ಒಂದಿಷ್ಟು ಶಿಫಾರಸುಗಳ ಬಗ್ಗೆ ಚರ್ಚೆ ನಡೀತಾ ಇದೆ, ಸಾಧ್ಯತೆ ಇದೆ. ಇದಕ್ಕೆ ಸರ್ಕಾರ ಓಕೆ ಅಂತ ಖಂಡಿತವಾಗಿ ಒಂದೇ ಅನ್ನತ್ತೆ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಸರ್ಕಾರ ಓಕೆ ಅಂದರೆ ಸಂಬಳದಲ್ಲಿ ಬರೋಬ್ಬರಿ 186% ಏರಿಕೆ ಕೂಡ ಆಗುತ್ತೆ. ವೀಕ್ಷಕರ, ಕೊನೆಯದಾಗಿ ನಿಮಗೊಂದಿಷ್ಟು ಕನ್ಫ್ಯೂಷನ್ಸ್ಗಳು ಇದೆ. ಅಂದರೆ ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಯಾವ ಆಧಾರದ ಮೇಲೆ ಈ ಫಿಟ್ಮೆಂಟ್ ಫ್ಯಾಕ್ಟ್ರ್ ಅಂದ್ರೇನು, 8ನೇ ವೇತನ ಆಯೋಗದಲ್ಲಿ 2.86 ಫಿಟ್ಮೆಂಟ್ ಫ್ಯಾಕ್ಟ್ರನ್ನ ಹೆಚ್ಚಿಗೆ ಮಾಡ್ತಾರೆ ಅನ್ನೋದಾದರೆ, ಈ ಫಿಟ್ಮೆಂಟ್ ಫ್ಯಾಕ್ಟ್ರ್ ಅಂದರೆ ಏನು ಅನ್ನೋ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಈ ಎಲ್ಲ ವೇತನ ಶ್ರೇಣಿಗಳಾದ್ಯಂತ ವೇತನ ಹೆಚ್ಚಳವನ್ನು ಸಮಾನವಾಗಿ ಅನ್ವಯಿಸಲಾಗಿದೆ ಅಂತ ಹೇಳಿ ಅದನ್ನು ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ ಈ ಫಿಟ್ಮೆಂಟ್ ಫ್ಯಾಕ್ಟರ್ನ ಹೆಚ್ಚಾಗಿ ಗಣನೆಗೆ ತೆಗೆದುಕೊಳ್ತಾರೆ. ಅಂದರೆ ಈ ವೇತನ ಆಯೋಗದ ಹೆಚ್ಚಳ ಮಾಡ್ತಾರೆ ಅಂತ ಡಿಸೈಡ್ ಮಾಡಿದ್ಮೇಲೆ ಅದನ್ನು ವ್ಯವಸ್ಥಿತವಾಗಿ ಸರಿ ಹೊಂದಿಸಬೇಕಾಗತ್ತೆ. ಅದು ಕೇಂದ್ರ ಸರ್ಕಾರಿ ನೌಕರರ ಖರ್ಚು ಎಷ್ಟಿದೆ, ವೆಚ್ಚ ಎಷ್ಟಿದೆ, ಇವೆಲ್ಲವುಗಳನ್ನು ಕೂಡ ಕಾಪಾಡಿಕೊಳ್ಳಲಿಕ್ಕೆ ಈ ಫಿಟ್ಮೆಂಟ್ ಫ್ಯಾಕ್ಟ್ರ್ ಹೆಲ್ಪ್ ಮಾಡುತ್ತೆ. ಇದು ಉದ್ಯೋಗಿಗಳಿಗೆ ಹೆಚ್ಚುತ್ತಾ ಇರತಕ್ಕಂಥ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ಮತ್ತು ಅವ್ರ ಜೀವನ ಮಟ್ಟವನ್ನು ಕಾಪಾಡಿಕೊಳ್ಳಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಕೇಂದ್ರ ಸರ್ಕಾರಿ ಉದ್ಯೋಗಗಳ ವೇತನ ಹೆಚ್ಚಳವನ್ನು ಅಂತಿಮಗೊಳಿಸುವಲ್ಲಿ ಈಗಾಗಲೇ ನಿರ್ಣಾಯಕ ಅಂಶವೇ ಈ ಫಿಟ್ಮೆಂಟ್ ಫ್ಯಾಕ್ಟ್ರ್. ಅವರ ಮೂಲ ವೇತನ ಮತ್ತು ಫಿಟ್ಮೆಂಟ್ ಅಂಶದ ಆಧಾರದ ಮೇಲೆ, ಈಗ ಕಳೆದ ಬಾರಿ ಅವ್ರ ಮೂಲ ವೇತನ ಎಷ್ಟಿತ್ತು, ಈಗ ಈ ಫಿಟ್ಮೆಂಟ್ ಫ್ಯಾಕ್ಟ್ರ್ 2.86 ಅಂತ ಕನ್ಸಿಡರ್ ಮಾಡಿದ್ಮೇಲೆ ಅವ್ರ ವೇತನ ಇನ್ನೆಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡೋದು. ಅಂದರೆ ಅವ್ರ ಮೂಲ ವೇತನ ಏನಾದರೂ 40,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಈಗ 2.86 ಫಿಟ್ಮೆಂಟ್ ಫ್ಯಾಕ್ಟ್ರನ್ನ ಕನ್ಸಿಡರ್ ಮಾಡಿದ್ರೆ ಅವ್ರದ್ದು 1,00,000 ಸ್ಯಾಲ್ರಿ ಕೂಡ ಮೂಲ ವೇತನ ಆಗ್ಬೋದು, ತುಟ್ಟಿ ಭತ್ಯೆಯನ್ನು ಬಿಟ್ಟು. ಅದು ವೇತನ ಆಯೋಗ ನೋಡ್ಕೊಳ್ಳುತ್ತೆ, ಅದು ಅದಕ್ಕೆ ಆ್ಯಡ್ ಆಗಿ ಬರ್ತಕ್ಕಂಥದ್ದು. ಇನ್ನು ಈ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ನಾನು ಆರಂಭದಲ್ಲಿ ಹೇಳಿದಾಗೆ 2016 ಜಾರಿಗೆ ತರಲಾಗಿತ್ತು. ಈಗ 8ನೇ ವೇತನ ಆಯೋಗವನ್ನು ಈ 2025ರಲ್ಲೇ ಜಾರಿ ತರೋ ಎಲ್ಲ ಸಾಧ್ಯತೆಗಳು ಕೂಡ ಕಾಣಸಿಗ್ತಾ ಇದೆ. ಅದು ಕೂಡ ಈ ಬಜೆಟ್ ಮುಗಿದ ನಂತರ ಅಂತ ಅನ್ನಲಾಗ್ತಾ ಇದೆ. ವೀಕ್ಷಕರ, ಇದಿಷ್ಟು ಒಂದಿಷ್ಟು ಮಾಹಿತಿ ಅಂತ ನಾನು ಅಂದುಕೊಳ್ತೇನೆ. ಯಾಕೆಂದರೆ ಎಷ್ಟೋ 1 ಕೋಟಿಗೂ ಅಧಿಕ ಕೇಂದ್ರ ಸರ್ಕಾರಿ ನೌಕರರಿದ್ದೀರಿ, ಅವರೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀರಿ 2025ಕ್ಕೆ ನಮ್ಮ ಈ ಕರಿಯರಲ್ಲಿ, ಉದ್ಯೋಗದ ಕರಿಯರಲ್ಲಿ ಏನೋ ಒಂದು ಗುಡ್ ನ್ಯೂಸನ್ನು ಕೇಳ್ತೀವಿ ಅಂತ. ಕೇಂದ್ರ ಸರ್ಕಾರದಿಂದ ಆ ಥರದ ಒಂದು ಗುಡ್ ನ್ಯೂಸ್ ಅಂತೂ ಸಿಕ್ಕಿದೆ. ಆದರೆ ಇನ್ನೊಂದು ವಿನಂತಿ, ಈ ಸರ್ಕಾರಿ ನೌಕರನ್ನ ಬಿಟ್ಟು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರು, ಕಾರ್ಮಿಕ ಇಲಾಖೆಗಳಲ್ಲಿ ಕೆಲಸ ಮಾಡೋರು, ಕಾರ್ಮಿಕ ಇಲಾಖೆ ಅಂದರೆ ನಾನು ಎಲ್ಲ ಕಂಪನಿಗಳಲ್ಲಿ ಕೆಲಸ ಮಾಡೋರು ಹೇಳ್ತಾ ಇದ್ದೀನಿ, ಅವರ ಅಳಲುಗಳು, ಕೃಷಿಕರ ಅಳಲುಗಳು, ಜನಸಾಮಾನ್ಯರ ಅಳಲುಗಳು, ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಅಂಗಡಿಗಳನ್ನು ಹಾಕ್ಕೊಂಡು ಕೆಲಸ ಮಾಡ್ತಾ ಇರೋರು ಎಲ್ಲರೂ ಭಾಳಷ್ಟು ಸಂಕಟದಲ್ಲಿದ್ದಾರೆ. ಇವ್ರನ್ನ ಮಾತ್ರ ಕನ್ಸಿಡರ್ ಮಾಡದೆ ಅವರ ಬದುಕನ್ನು ಕೂಡ ಇನ್ನೊಂದಿಷ್ಟು ಬೆಳಕಿನೆಡೆಗೆ ತರುವ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿದ್ರೆ, ಹೆಚ್ಚಿನದಾಗಿ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರೆ ಅದು ಒಳಿತು ಅಂತ ನಾನು ಭಾವಿಸ್ತೇನೆ. ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.